प्रपंच पर्यटने ಅದ್ಯಾಪಿ ಶೃಂಗೇರಿಪುರೇ ವಸಂತಿ. ಅದ್ಯ ಅಂತಂದ್ರೆ ಸಂಸ್ಕೃತದಲ್ಲಿ ಇವತ್ತು ಅಂತ ಅರ್ಥ. ಅಂದ್ರೆ ಈ ಶ್ಲೋಕ ಬರೆದಿದ್ದು ಆವಾಗ ವಿದ್ಯಾರಣ್ಯರಿದ್ದಾಗ, ಅವರು ಬರೀತಿರುವಾಗ ಇವತ್ತು ಅಂತ ಬರೆದಿದ್ದಾರೆ. ಯಾವತ್ತು ನಾವು ಈ ಶ್ಲೋಕವನ್ನು ಹೇಳಿದ್ರು ಅದ್ಯ ಅನ್ನೋ ಮಾತನ್ನು ಹೇಳ್ತೀವಿ. ಅದ್ಯ ಅಂದ್ರೆ ಇವತ್ತಿಗೂ ಅಂತ ಅರ್ಥ ಬರುತ್ತೆ. ಇವತ್ತಿಗೂ ಅನ್ನೋದನ್ನು 100 ವರ್ಷ ಹಿಂದೆ ಹೇಳಿದ್ರು, 500 ವರ್ಷ ಹಿಂದೆ ಹೇಳಿದ್ರು, ಇನ್ನೊಂದು 500 ವರ್ಷ 1000 ವರ್ಷ ನಂತರ ಹೇಳಿದ್ರು ಇವತ್ತು ಅನ್ನೋ ಅರ್ಥ ಬರುತ್ತೆ. ಯಾಕೆಂತಂದ್ರೆ ಅಮ್ಮನವರ ಒಂದು ಪ್ರತಿಜ್ಞೆ. ಸುಖದ ಮೂಲ ಯಾವುದು ಅಂತಂದ್ರೆ ಅದು ಧರ್ಮ, ದುಃಖದ ಮೂಲ ಯಾವುದು ಅಂತಂದ್ರೆ ಅದು ಆ ಅಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂತಂದ್ರೆ ಎಷ್ಟೆಲ್ಲ ಸೌಕರ್ಯಗಳಿದ್ರೂ ಸಹ, ಸೌಕರ್ಯಗಳ ಮಧ್ಯದಲ್ಲಿ ನಾವಿದ್ರೂ ಸಹ ಆ ದುಃಖದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಂಸ್ಕೃತದಲ್ಲಿ ಯೋಗ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಬೇರೆ ಬೇರೆ ಅರ್ಥಗಳಿವೆ, ಅದರೊಳಗೆ ಯೋಗ ಅಂತಂದ್ರೆ ಸಂಬಂಧ ಅಂತ ಅರ್ಥ. ಆ ವಸ್ತು ನಿಮ್ಮದು ಅಂತ ಆಗ್ಲಿಕ್ಕೆ, ಆ ವಸ್ತುವಿಗೂ ನಿಮಗೂ ಒಂದು ಸಂಬಂಧ ಬರಬೇಕು ಅಂತಂದ್ರೆ ಮಧ್ಯದಲ್ಲಿ ಹಣದ ವ್ಯವಹಾರ ಅನ್ನೋದು ನಡೀಬೇಕು. ಅದು ನಡೀತು ಅಂತಂದ್ರೆ ಅದು ನಿಮ್ದು ಅಂತ ಆಗುತ್ತೆ. ಮಂಡನ ಮಿಶ್ರರು ವಾದದಲ್ಲಿ ಸೋತ ಹೋದ್ರೆ ಅವರು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಅವರಿಗೆ ನಿಯಮ. ಒಂದು ವೇಳೆ ಶಂಕರ ಭಗವತ್ಪಾದಾಚಾರ್ಯರು ಏನಾದರೂ ಸೋತ ಹೋದ್ರೆ ಅವರು ಸನ್ಯಾಸಾಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಇಬ್ಬರು ನಿಯಮವನ್ನು ಮಾಡಿಕೊಂಡು ಪ್ರತಿಜ್ಞೆಯನ್ನು ಮಾಡಿಕೊಂಡು ವಾದವನ್ನು ಮಾಡಿದರು. ಈಗ ಆವತ್ತಿನ ದಿವಸ, ಕೊನೆಯ ದಿವಸ ಏನಾಯಿತು ಅಂತಂದ್ರೆ ಇದನ್ನು ನಿರ್ಣಯ ಮಾಡಬೇಕು. ನಿರ್ಣಯ ಮಾಡುವಾಗ ಒಂದೇ ಮಾತಿನಲ್ಲಿ ಅಮರವರು ಉತ್ತರ ಕೊಟ್ಟರು, ತೀರ್ಮಾನವನ್ನು ಮಾಡಿದರು. ಏನು ಅಂತಂದ್ರೆ ಇವತ್ತು ಇಬ್ಬರು ಭಿಕ್ಷೆಗೆ ಬನ್ನಿ ಅಂತ ಹೇಳಿದ್ರು. ಈ ಒಂದು ಮಾತಿನಲ್ಲಿ ಉತ್ತರ ಕೊಟ್ಟಾಯ್ತು. ಏನಿದ್ರೆ ಅರ್ಥ, ಭಿಕ್ಷೆ ಅನ್ನೋದು ಸನ್ಯಾಸಿಗಳಿಗೆ ಇರುತ್ತೆ, ಗೃಹಸ್ಥರಿಗೆ ಅವರಿಗೆಲ್ಲ ಭಿಕ್ಷೆ ಇರುವುದಿಲ್ಲ. ಸನ್ಯಾಸಿಗಳಿಗೆ ಭಿಕ್ಷೆ ಅನ್ನೋದು ಇರುತ್ತೆ. ಅಂದ್ರೆ ಏನರ್ಥ, ಅಲ್ಲಿಗೆ ಮಂಡನ ಮಿಶ್ರರು ಸೋತು ಹೋದ್ರು, ಅವರಿಗೆ ಸನ್ಯಾಸವನ್ನು ತಗೊಳ್ಬೇಕಾಗುತ್ತೆ. ಇವತ್ತಿಂದ ಅವರು ಸನ್ಯಾಸಿಗಳಾಗ್ಬಿಟ್ಟಿದ್ದಾರೆ. ಯಾವಾಗ ವಾದದಲ್ಲಿ ಅವರು ಸೋತು ಹೋಗ್ತಾರೋ ಅಲ್ಲಿಗೆ ಅಲ್ಲಿಂದ ಅವರು ಸನ್ಯಾಸಾಶ್ರಮ ಪ್ರಾರಂಭ ಆಗುತ್ತೆ. ಹಾಗಾಗಿ ಇನ್ನು ಮೇಲೆ ಅವರಿಗೆ ಭೋಜನ ಇಲ್ಲ, ಇನ್ನು ಮೇಲೆ ಅವರಿಗೆ ಭಿಕ್ಷೆ. ಹಾಗಾಗಿ ಇವತ್ತಿಬ್ಬರು ಸಹ ಭಿಕ್ಷೆಗೆ ಬಂದ್ಬಿಡಿ ಅಂತ ಒಂದು ಮಾತಿನಲ್ಲಿ ಹೇಳಿದಾಗ ಆ ವಾದ ಅನ್ನೋದು ತೀರ್ಮಾನವಾಯಿತು. ವಾದದಲ್ಲಿ ಯಾರು ಗೆದ್ದಿದ್ರು ಅನ್ನೋದು ತೀರ್ಮಾನವಾಯಿತು. ತದನಂತರ ಮಂಡನ ಮಿಶ್ರರು ಆ ನಿಯಮದಂತೆ ಸನ್ಯಾಸವನ್ನು ಸ್ವೀಕರಿಸಿದ್ರು. ಸನ್ಯಾಸವನ್ನು ಸ್ವೀಕರಿಸಿ ಸುರೇಶ್ವರಾಚಾರ್ಯರು ಅನ್ನುವಂತಹ ನಾಮವನ್ನು ಪಡೆದರು. ಶಂಕರರಿಂದ ಸನ್ಯಾಸವನ್ನು ಸ್ವೀಕರಿಸಿ ಅವರ 4 ಜನ ಪ್ರಧಾನ ಶಿಷ್ಯರಲ್ಲಿ ಒಬ್ಬರಾದರು. ಜ್ಞಾನದಲ್ಲೂ ವಯಸ್ಸಿನಲ್ಲೂ ಎರಡರಲ್ಲೂ ಸಹ ಅವರು ಹಿರಿಯರು. ಮಂಡನ ಮಿಶ್ರರು ಹಿರಿಯರು, ಸುರೇಶ್ವರಾಚಾರ್ಯರು ಹಿರಿಯರು. ಆಗ ಉಭಯ ಭಾರತೀ ದೇವಿ ಏನು ಮಾಡಿದ್ರು ಅಂತಂದ್ರೆ, ಇನ್ನು ನನ್ನ ಅವತಾರದ ಕಾರ್ಯವಾಯಿತು, ನನ್ನ ಅವತಾರದ ಉದ್ದೇಶ ನೆರವೇರಿದೆ ಇಲ್ಲಿಗೆ, ಇನ್ನು ಪುನಃ ನಾನು ನನ್ನ ಲೋಕಕ್ಕೆ ಹೋಗ್ತೀನಿ, ಪುನಃ ನನ್ನ ರೂಪವನ್ನು, ನನ್ನ ವಾಸ್ತವವಾದಂತಹ ರೂಪವನ್ನು ಪಡೆದು ಈ ಅವತಾರವನ್ನು ಇಲ್ಲಿಗೆ ಈ ಉಭಯ ಭಾರತೀ ಸ್ವರೂಪವನ್ನು ಇಲ್ಲಿಗೆ ಸಮಾಪ್ತಿ ಮಾಡಿ ನನ್ನ ನಿಜ ಸ್ವರೂಪವನ್ನು ಪಡೆದು ನನ್ನ ನಿಜ ಸ್ಥಾನಕ್ಕೆ ನಾನು ಹೋಗ್ತೀನಿ ಎಂಬುದಾಗಿ ಸಂಕಲ್ಪ ಮಾಡಿ ಹೊರಟಿದಾಗ ಶಂಕರ ಭಗವತ್ಪಾದಾಚಾರ್ಯರು ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅಮ್ಮ ನೀನು ಎಲ್ಲಿಗೂ ಸಹ ಹೋಗಬಾರದು, ನಾವು ಈ ಒಂದು ಜ್ಞಾನ, ಇಷ್ಟೆಲ್ಲ ಚರ್ಚೆ, ಇಷ್ಟೆಲ್ಲ ವಾದಗಳು ಇದೆಲ್ಲ ನಡೆದು ಯಾವ ಒಂದು ತತ್ವಜ್ಞಾನ, ಅತ್ಯಂತ ಶ್ರೇಷ್ಠವಾದಂತಹ ಒಂದು ತತ್ವಜ್ಞಾನವಿದೆಯೋ, ಈ ಒಂದು ತತ್ವಜ್ಞಾನವು, ಈ ಒಂದು ತತ್ವಜ್ಞಾನದ ಮಾರ್ಗವು, ಇದರ ಒಂದು ವಿಚಾರಧಾರೆಯು ನಿರಂತರವಾಗಿ ಪ್ರಚಾರದಲ್ಲಿದ್ದು ಜನರೆಲ್ಲರಿಗೂ ಸಹ ಒಂದು ಶ್ರೇಯಸ್ಸಿನ ಮಾರ್ಗವು ಸದಾಕಾಲ ಆಚರಣೆಯಲ್ಲಿ ಇರಬೇಕು, ಜನರು ಅದನ್ನು ಅನುಸರಣೆ ಮಾಡುವಂತೆ ಆಗಬೇಕು ಅಂತಂದ್ರೆ ಅದಕ್ಕೋಸ್ಕರ ನಿರಂತರ ಧರ್ಮ ಪ್ರಚಾರ ಕಾರ್ಯ ನಡೀಬೇಕು. ಇದು ಯಾವತ್ತೋ ಒಂದು ದಿವಸ ಮಾಡಿ ಸ್ವಲ್ಪ ಕಾಲ ಮಾಡಿ ಬಿಟ್ಬಿಡುವಂತಹ ಕಾರ್ಯ ಅಲ್ಲ, ಇದು ನಿರಂತರ ನಡಿಬೇಕಂತಹ ಒಂದು ಪ್ರವಾಹದಂತೆ ನಿರಂತರ ನಡಿಬೇಕಂತಹ ಒಂದು ಕಾರ್ಯ. ಹಾಗಾಗಿ ಇಂತಹ ಒಂದು ಕಾರ್ಯವು ನಿರಂತರವಾಗಿ ನಡೆಯುವುದಕ್ಕೋಸ್ಕರ ನಾವು ಯಾವ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇವೋ ಆ ಒಂದು ಪೀಠಗಳಲ್ಲಿ, ಈ ಒಂದು ಶೃಂಗೇರಿಯಲ್ಲಿ ನಾವು ಸ್ಥಾಪನೆ ಮಾಡುವಂತಹ ಪೀಠದಲ್ಲಿ, ಅಂದರೆ ನಾವು ಸ್ಥಾಪನೆ ಮಾಡುವಂತಹ ಪೀಠದಲ್ಲಿ ನೀನು ಸದಾ ಕಾಲ ಇದ್ದು ವಿಶೇಷವಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಅವರು ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ತಕ್ಷಣ ಅಮ್ಮನವರು ಏನು ಹೇಳ್ತಾಳೆ ಅಂತಂದ್ರೆ, ಆಯ್ತು, ನಿನ್ನ ಪ್ರಾರ್ಥನೆಯನ್ನು ನಾನು ಒಪ್ಪಿಕೊಡ್ತೀನಿ, ಆಯ್ತು, ಅದರಂತೆ ನೀನು ಎಲ್ಲಿ ಈ ಪೀಠವನ್ನು ಸ್ಥಾಪನೆ ಮಾಡ್ತೀಯೋ ಅಲ್ಲಿಗೆ ನಾನು ಬಂದು ನನ್ನ ಸಾನ್ನಿಧ್ಯದಿಂದ ಅಲ್ಲಿ ಇರ್ತೀನಿ, ಅಲ್ಲಿದ್ದು ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡ್ತೀನಿ ಎಂಬುದಾಗಿ ಅಮ್ಮನವರು ಮಾತನ್ನು ಕೊಟ್ಟು ಆ ಸಂದರ್ಭದಲ್ಲಿ ಅಲ್ಲೇ ಅದೃಶ್ಯರಾಗ್ತಾರೆ. ತದನಂತರ ಶಂಕರರು ತಮ್ಮ ಯಾತ್ರೆಯನ್ನು, ಮಂಡನ ಮಿಶ್ರರನ್ನು ಅಂದರೆ ಸುರೇಶ್ವರಾಚಾರ್ಯರನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಯಾತ್ರೆಯನ್ನು ಯಾತ್ರೆಯನ್ನು ಮಾಡುತ್ತಾ ಋಷ್ಯಶೃಂಗ ಮಹರ್ಷಿಗಳು ತಪಸ್ಸನ್ನು ಮಾಡಿದಂತಹ ಶೃಂಗೇರಿ ಕ್ಷೇತ್ರಕ್ಕೆ ಆಗಮಿಸಿದರು. ಆ ಒಂದು ಕ್ಷೇತ್ರದ ಒಂದು ವೈಶಿಷ್ಟ್ಯವನ್ನು, ಮಹಿಮೆಯನ್ನು ಎಲ್ಲ ನೋಡಿ ಇಲ್ಲಿ ಪೀಠವನ್ನು ಸ್ಥಾಪನೆ ಮಾಡಬೇಕು ಎಂಬುದಾಗಿ ಅವರು ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಅಲ್ಲಿ
ಆ ತುಂಗಾ ನದಿ ತೀರದಲ್ಲಿ ಶ್ರೀಚಕ್ರವನ್ನು ಬರೆದು ಅಮ್ಮನವರನ್ನು ಆವಾಹನೆ ಮಾಡಿದ್ರು, ಅಮ್ಮನವರನ್ನು ಪ್ರಾರ್ಥನೆ ಮಾಡಿದ್ರು. ಆಗ ಅಮ್ಮನವರು ಕೊಟ್ಟ ಮಾತಿನಂತೆ ತಕ್ಷಣವೇ ಅಲ್ಲಿ ಪ್ರತ್ಯಕ್ಷರಾಗಿ ಆವತ್ತಿಂದಲೂ ಸಹ ಈ ಒಂದು ಪೀಠದಲ್ಲಿ ಇದ್ದು ತನ್ನ ದಿವ್ಯ ಸಾನ್ನಿಧ್ಯದಿಂದ ಇದ್ದು ಎಲ್ಲ ಭಕ್ತಜನರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಆ ಒಂದು ಪೀಠದಲ್ಲಿ, ಈ ಒಂದು ಪೀಠದಲ್ಲಿ ಅಮ್ಮನವರ ಒಂದು ಪ್ರತಿಷ್ಠಾಪನೆಯ ಒಂದು ಅತ್ಯಂತ ಅದ್ಭುತವಾದಂತಹ ಕಥೆ ಇದು. ಅಂದರೆ ನಮಗೆ ಶಂಕರ ದಿಗ್ವಿಜಯದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯು ನಮಗೆ ಹೇಳ್ತಾ ಇರ್ತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದಂತಹ ವಿಚಾರ ಇದು. ಹಾಗಾಗಿ ಅದರಿಂದಲೇ ಇದು ಶಾರದಾ ಪೀಠ ಅನ್ನುವಂತಹ ಒಂದು ನಾಮಧೇಯವನ್ನು ಹೊಂದಿದೆ. ಹಾಗಾಗಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ತಮ್ಮ ಶಂಕರ ದಿಗ್ವಿಜಯ ಅಂದರೆ ಶಂಕರ ಚರಿತ್ರೆಯನ್ನು ಹೇಳುವಂತಹ ಶಂಕರ ದಿಗ್ವಿಜಯ ಗ್ರಂಥದಲ್ಲಿ ಶೃಂಗೇರಿ ಹೇಳುವಾಗ, ಅಮ್ಮನವರ ಬಗ್ಗೆ ಹೇಳುವಾಗ ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಏನು ಅಂತಂದ್ರೆ, ಯಾ ಶಾರದಾಂಬೇತ್ಯಭಿಧಾಂ ವಹಂತಿ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ ಅದ್ಯಾಪಿ ಶೃಂಗೇರಿಪುರೇ ವಸಂತಿ ಪ್ರದ್ಯೋತತೆ ಭೀಷ್ಟವರಾನ್ ದಿಶಂತಿ ಅನ್ನುವಂತಹ ಒಂದು ಶ್ಲೋಕ. ಏನಿದ್ರ ಅರ್ಥ ಅಂತಂದ್ರೆ, ಯಾ ಶಾರದಾಂಬೇತ್ಯಭಿಧಾಂ ವಹಂತಿ, ಯಾವ ಜಗನ್ಮಾತೆಯು ಶಾರದಾ ಪರಮೇಶ್ವರಿ ಅನ್ನುವಂತಹ ಹೆಸರಿನಲ್ಲಿ ಅಭಿಧಾಂ ವಹಂತಿ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ, ಅಂದ್ರೆ ಏನು, ಶಂಕರರಿಗೆ ಮಾತನ್ನು ಕೊಟ್ಟಿದ್ದಾಳೆ ಅಮ್ಮನವರು. ನಾನು ಖಂಡಿತವಾಗಿ ನಿನ್ನ ಪ್ರಾರ್ಥನೆಯಂತೆ ನಾನು ಸದಾಕಾಲ ಇಲ್ಲಿದ್ದು ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡ್ತೀನಿ ಎಂಬುದಾಗಿ ಅಮ್ಮನವರು ಮಾತನ್ನು ಕೊಟ್ಟಿದ್ದಳು. ಅದರಂತೆ ಆ ಒಂದು ತಾನು ಮಾಡಿದಂತಹ ಒಂದು ಪ್ರತಿಜ್ಞೆಯನ್ನು, ತಾನು ಕೊಟ್ಟಂತಹ ಒಂದು ಮಾತನ್ನು ಹಾಗೇ ಪರಿಪಾಲನೆ ಮಾಡ್ತಾ ಅದ್ಯಾಪಿ ಶೃಂಗೇರಿಪುರೇ ವಸಂತಿ. ಅದ್ಯ ಅಂತಂದ್ರೆ ಸಂಸ್ಕೃತದಲ್ಲಿ ಇವತ್ತು ಅಂತ ಅರ್ಥ. ಅಂದ್ರೆ ಈ ಶ್ಲೋಕ ಬರೆದಿದ್ದು ಆವಾಗ ವಿದ್ಯಾರಣ್ಯರಿದ್ದಾಗ, ಅವರು ಬರೀತಿರುವಾಗ ಇವತ್ತು ಅಂತ ಬರೆದಿದ್ದಾರೆ. ಅಂದ್ರೆ ಅವರಿದ್ದ ಕಾಲದ, ಅವರು ಯಾವತ್ತು ಅದ್ಯಾಪಿ ಅಂತ ಅವರು ಬರೆಯುವಾಗ ಅವರು ಯಾವ ದಿವಸ ಇದನ್ನು ಬರೆದಿದ್ದಾರೋ ಆ ದಿವಸ ಅಂತ ಅರ್ಥ ಬರುತ್ತೆ. ಇವತ್ತು ನಾವು ಇದೇ ಶ್ಲೋಕವನ್ನು ಹೇಳಿದ್ರೆ ಇವತ್ತು ಅಂತಲೇ ಅರ್ಥ ಬರುತ್ತೆ. ಯಾವತ್ತು ನಾವು ಈ ಶ್ಲೋಕವನ್ನು ಹೇಳಿದ್ರು ಅದ್ಯ ಅನ್ನೋ ಮಾತನ್ನು ಹೇಳ್ತೀವಿ. ಅದ್ಯ ಅಂದ್ರೆ ಇವತ್ತಿಗೂ ಅಂತ ಅರ್ಥ ಬರುತ್ತೆ. ಇವತ್ತಿಗೂ ಅನ್ನೋದನ್ನು 100 ವರ್ಷ ಹಿಂದೆ ಹೇಳಿದ್ರು, 500 ವರ್ಷ ಹಿಂದೆ ಹೇಳಿದ್ರು, ಇನ್ನೊಂದು 500 ವರ್ಷ 1000 ವರ್ಷ ನಂತರ ಹೇಳಿದ್ರು ಇವತ್ತು ಅನ್ನೋ ಅರ್ಥ ಬರುತ್ತೆ. ಯಾಕೆಂತಂದ್ರೆ ಅಮ್ಮನವರ ಒಂದು ಪ್ರತಿಜ್ಞೆ, ಅಮ್ಮನವರ ಪ್ರತಿಜ್ಞೆ, ಆ ಭಗವಂತನ ಒಂದು ಪ್ರತಿಜ್ಞೆ ಅಂತಂದ್ರೆ ಮನುಷ್ಯರು ಮಾಡುವ ಪ್ರತಿಜ್ಞೆಗಳ ತರ ಇರಲ್ಲ. ಇವತ್ತಿರುತ್ತೆ ನಾಳೆ ಇರೋದಿಲ್ಲ, ಇವತ್ತೊಂದು ಹೇಳೋದು ನಾಳೆ ದಿವಸ ಅದೆಲ್ಲ ನಿನ್ನೆಗೆ ಆಗೋಯ್ತು ಅಂತ ಹೇಳೋದು, ನಿನ್ನೆ ಹಾಗೆ ಹೇಳಿದ್ರಲ್ವಾ ಅದು ನಿನ್ನೆಗೆ ಮುಗ್ದಾಯ್ತು ಅಷ್ಟೇ, ಇವತ್ತು ಬೇರೆ ಅಂತ ಹೇಳೋದು, ಹಾಗೆಲ್ಲ ಇರುವುದಿಲ್ಲ. ಭಗವಂತನ ಪ್ರತಿಜ್ಞೆ ಹಾಗಿರುವುದಿಲ್ಲ. ಭಗವಂತ ಮಾಡಿರುವಂತಹ ಪ್ರತಿಜ್ಞೆ ಅಂತಂದ್ರೆ ಈ ತರದ ಪ್ರತಿಜ್ಞೆಗಳು ಅಲ್ಲಲ್ಲಿವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅನ್ನೋದು ಭಗವಂತನ ಪ್ರತಿಜ್ಞೆ. ಹೀಗೆ ಈ ರೀತಿ ಆ ಪ್ರತಿಜ್ಞೆಯಂತೆ ಅನೇಕ ಬಾರಿ ಭಗವಂತ ಅವತರಿಸಿದ್ದಾನೆ, ಧರ್ಮವನ್ನು ಉದ್ಧಾರ ಮಾಡಿ ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲೂ ಸಹ ಅಮ್ಮನವರು ಮಾಡಿದಂತಹ ಒಂದು ಪ್ರತಿಜ್ಞೆ, ಹಾಗಾಗಿ ಇವತ್ತಿಗೂ ಅನ್ನುವಂತಹ ಅರ್ಥ ಬರುತ್ತೆ ಆ ಶ್ಲೋಕದ. ಅದ್ಯಾಪಿ ಶೃಂಗೇರಿಪುರೇ ವಸಂತಿ ವಿದ್ಯೋತತೆ ಪ್ರದ್ಯೋತತೆ ಅಭೀಷ್ಟವರಾನ್ ದಿಶಂತಿ ಅನ್ನುವಂತಹ ಶ್ಲೋಕವನ್ನ ವಿದ್ಯಾರಣ್ಯರು ಇಲ್ಲಿ ಬರೆದಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಆ ಶೃಂಗೇರಿ ಕ್ಷೇತ್ರದಲ್ಲಿ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಿನಿಂದಲೂ ಸಹ ಈ ಒಂದು ಪೀಠದಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆ, ಈ ಶಾರದಾ ಪೀಠದಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯು ಮುಂದುವರಿತಾ ಇದೆ. ಇಂತಹ ಒಂದು ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಆಚಾರ್ಯರು ಸಹ ವಿದ್ಯಾ ತಪೋಮೂರ್ತಿಗಳಾಗಿ ಶಿಷ್ಯ ಜನರೆಲ್ಲರಿಗೂ ಸಹ ವಿಶೇಷವಾಗಿ ಈ ಬ್ರಹ್ಮತತ್ವವನ್ನು, ಧರ್ಮತತ್ವವನ್ನು, ಬ್ರಹ್ಮತತ್ವವನ್ನು ಕಾಲಕ್ಕೆ ಅವರವರ ಯೋಗ್ಯತೆಗೆ ತಕ್ಕಂತೆ, ಶಿಷ್ಯ ಜನರ ಒಂದು ತಿಳುವಳಿಕೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಸರಿಯಾದಂತಹ ಒಂದು ಮಾರ್ಗವನ್ನು ಉಪದೇಶ ಮಾಡಿ ವಿಶೇಷವಾಗಿ ಎಲ್ಲರಿಗೂ ಸಹ ವಂದನೀಯರಾಗಿದ್ದಾರೆ. ಅಂತಹ ಒಂದು ಪೀಠ ಪರಂಪರೆಯು ಈ ಒಂದು ಪೀಠದ್ದಾಗಿದೆ. ಇಲ್ಲಿ ವಿಶೇಷವಾಗಿ ಪ್ರಸ್ತುತ ನಮ್ಮ ಗುರುವರೇಣ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈ ಪೀಠದ ಅಧಿಪತಿಗಳಾಗಿ ಈ ಒಂದು ನಾವು ಆರಂಭದಲ್ಲಿ ಹೇಳಿದಂತೆ ಇಲ್ಲಿ ಒಂದು ಶಂಕರ ಮಠದಲ್ಲಿ ದೇವತಾ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ತಮ್ಮ ಅಮೃತ ಹಸ್ತಗಳಿಂದ ವಿಶೇಷವಾಗಿ ನೆರವೇರಿಸಿ ಅನುಗ್ರಹಿಸಿದ್ದಾರೆ. ಹಾಗಾಗಿ ಇಂತಹ ಒಂದು ವಿಶೇಷವಾದಂತಹ ಇತಿಹಾಸ, ವಿಶೇಷವಾದಂತಹ ಮಹಿಮೆಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆಯ ಒಂದು ವಿಶೇಷವಾದ ಅನುಗ್ರಹ ಎಲ್ಲರಿಗೂ ಸಹ ಪ್ರಾಪ್ತವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಹಿಂದಿನ ಕಾಲದಿಂದಲೂ ಸಹ ಬೇರೆ ಬೇರೆ ಕಡೆ, ಅಂದ್ರೆ ಎಲ್ಲಿ ಆಸ್ತಿಕ ಭಕ್ತ ಮಹಾಜನರಿದ್ದಾರೋ, ಎಲ್ಲಿ ಶಿಷ್ಯ ಜನರಿದ್ದಾರೋ ಅಲ್ಲೇ ಒಂದು ಆಲಯವನ್ನು ನಿರ್ಮಾಣ ಮಾಡಿ ಅಲ್ಲೂ ಸಹ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡುವುದು ಶಾಸ್ತ್ರೋಕ್ತವಾಗಿ ಅನ್ನುವಂತಹ ಒಂದು ಪದ್ಧತಿ ಪ್ರಾಚೀನ ಕಾಲದಿಂದಲೂ ಸಹ ಬಂದಿದೆ. ಅದರಂತೆ ನಮ್ಮ ದೇಶ ವಿದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಶಾರದಾ ಅಮ್ಮನವರ ದಿವ್ಯ ಸಾನ್ನಿಧ್ಯಗಳಿವೆ, ದಿವ್ಯ ದೇವಸ್ಥಾನಗಳಿವೆ. ಅದರಂತೆ ಹಿಂದೆ ನಮ್ಮ ಗುರುಗಳು, ನಮ್ಮ ಪರಮ ಗುರುಗಳು, ಪರಮೇಷ್ಠ ಗುರುಗಳು ಅವರೆಲ್ಲರೂ ಸಹ ಪರಾಪರ ಗುರುಗಳು
ಅವರೆಲ್ಲರೂ ಸಹ ವಿಶೇಷವಾಗಿ ತಮ್ಮ ಅಂತಹಸ್ತಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆಲಯಗಳನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕೆಂಗೇರಿ ಉಪನಗರದಲ್ಲಿ ಇದು ಪ್ರತಿಷ್ಠಾಪಿತವಾಗಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಆ ಅಮ್ಮನವರ ದಿವ್ಯ ಸಾನ್ನಿಧ್ಯಗಳು ಇರ್ತಕ್ಕಂತಹ ಆಲಯಗಳು ಇರ್ತಕ್ಕಂತಹ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಒಂದು ಕೆಂಗೇರಿ ಉಪನಗರ ಅನ್ನೋದು ಒಂದು ಪ್ರದೇಶವಾಗಿದೆ ಅನ್ನೋದು ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅದು ಇಲ್ಲಿಯ ಎಲ್ಲ ಆಸ್ತಿ ಭಕ್ತ ಮಹಾಜನರ ಒಂದು ವಿಶೇಷವಾದಂತಹ ಸೌಭಾಗ್ಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆ ಜಗನ್ಮಾತೆಯ ವಿಶೇಷವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಪ್ರಾಪ್ತವಾಗಿರಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಮ್ಮನವರ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಎಲ್ಲರಿಗೂ ಸಕಲ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ. ಈ ಒಂದು ಪರಂಪರೆ, ನಮ್ಮ ಈ ಸನಾತನ ಧರ್ಮ ಪರಂಪರೆ ಅನ್ನೋದು ಏನಿದೆಯೋ ಇದನ್ನ ವಿಶೇಷವಾಗಿ ಪ್ರತಿಯೊಬ್ಬರು ಸಹ ಆಚರಣೆ ಮಾಡಬೇಕು. ಯಾವುದು ಪಾರಂಪರಿಕವಾಗಿ ಬಂದಿದೆಯೋ ಇದನ್ನು ವಿಶೇಷವಾಗಿ ಎಲ್ಲರೂ ಸಹ ಆಚರಣೆ ಮಾಡಬೇಕು. ಆ ಒಂದು ಶ್ರದ್ಧೆಯನ್ನು ನಾವು ವಿಶೇಷವಾಗಿ ಬೆಳೆಸ್ಕೊಳ್ಳಬೇಕು. ಈ ಧರ್ಮಕ್ಕೆ ಇದೆಲ್ಲ ಹಳೆ ಕಾಲದ್ದು, ಇದೆಲ್ಲ ಆಗೋಯ್ತು, ಇವತ್ತಿನ ಕಾಲಕ್ಕೆ ಏನು ಬೇಕಾಗಿಲ್ಲ ಅಂತ ಹಾಗೆ ಯಾರು ಸಹ ತಿಳ್ಕೊಳ್ಬಾರ್ದು. ಹಾಗೆ ಇದಕ್ಕೆ ಇದು ಹಳೆ ಕಾಲದ್ದು ಅಂತ ಯಾವತ್ತೂ ಸಹ ಆಗುವುದಿಲ್ಲ. ಧರ್ಮಗಳು ಯಾವತ್ತೂ ಸಹ ಹಳೆ ವಿಚಾರ ಅಂತ ಯಾವತ್ತೂ ಆಗುವುದೇ ಇಲ್ಲ. ಇದು ಯಾವತ್ತಿಗೂ ಸಹ ಹೊಸ ವಿಚಾರವೇ, ಅಂದ್ರೆ ನೂತನವಾದಂತಹ ಒಂದು ವಿಚಾರವೇ ಆಗಿರುತ್ತೆ. ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಆಧುನಿಕತೆ ಇದೆ, ಇಷ್ಟೆಲ್ಲ ಸೌಕರ್ಯಗಳಿವೆ, ಇಷ್ಟೆಲ್ಲ ವ್ಯವಸ್ಥೆಗಳಿವೆ, ಎಲ್ಲ ಇವೆ. ಆದರೆ ದುಃಖ ಮಾತ್ರ ಏನು ಕಡಿಮೆ ಆಗಿಲ್ಲ ಪ್ರಪಂಚದಲ್ಲಿ. ಅದು ಹಾಗೆ ಇದೆ. ದುಃಖವು ಮಾತ್ರ ಇವತ್ತಿಗೂ ಹಾಗೆ ಇದೆ ಪ್ರಪಂಚದಲ್ಲಿ. ಹಿಂದಿನ ಕಾಲದಲ್ಲೂ ಇತ್ತು, ಇವತ್ತು ದುಃಖ ಅನ್ನೋದು ಇದ್ದೇ ಇದೆ. ಇದು ಯಾವ ಸೌಕರ್ಯಗಳು ಇಲ್ಲೇ ಇರುವಂತಹ ಕಾಲದಲ್ಲೂ ತುಂಬಾ ಸುಖವಾಗಿದ್ದಂತಹ ಜನರು ಇದ್ರು. ಇವತ್ತಿಷ್ಟೆಲ್ಲ ಸೌಕರ್ಯಗಳ ಮಧ್ಯದಲ್ಲೂ ತುಂಬಾ ದುಃಖಿಗಳಾಗಿರುವಂತಹ ಜನರು ಇದ್ದೇ ಇದೆ. ಹಾಗಾಗಿ ಬರೀ ಸೌಕರ್ಯಗಳಿಂದ, ಬರೀ ಆಧುನಿಕತೆಯಿಂದ ನಾವು ದುಃಖವನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂತಂದ್ರೆ ಆಧುನಿಕತೆ ಅನ್ನೋದು ಎಷ್ಟು ಬಂದರೂ ಸಹ ದುಃಖದ ಮೂಲ ಅನ್ನೋದು ಹಾಗೆ ಇದೆ. ಈ ಆಧುನಿಕತೆ ಅನ್ನೋದು ಎಷ್ಟಿದ್ರೂ ಸಹ, ಅಂದ್ರೆ ಆಧುನಿಕತೆ ಯಾವುದು ಇದ್ದೇ ಇರುವಂತಹ ಕಾಲದಲ್ಲೂ ಸುಖದ ಮೂಲ ಅನ್ನೋದು ಇದ್ದೇ ಇತ್ತು. ಆದ್ರಿಂದಲೇ ಅದರಿಂದ ಹಿಂದಿನ ಕಾಲದಲ್ಲಿ ಸೌಕರ್ಯಗಳು ಯಾವುದು ಇದ್ದೇ ಇರುವಂತಹ ಕಾಲದಲ್ಲಿದ್ದವರು ತುಂಬಾ ಸುಖವಾಗಿರ್ತಿದ್ರು. ಅಂದ್ರೆ ಈ ಸೌಕರ್ಯಗಳು ಯಾವುದು ಇದ್ದೇ ಇರುವಂತಹ ಕಾಲದಲ್ಲೂ ಜನರು ತುಂಬಾ ಸುಖವಾಗಿರ್ತಿದ್ರು. ಇವುಗಳಿಂದಲೇ ಸುಖವಾಗಿರುವುದಾದ್ರೆ ಹಿಂದಿನ ಕಾಲದಲ್ಲಿ ಇದ್ದವರು ಯಾರು ಸುಖವಾಗಿ ಇಲ್ಲ ಅಂತ ಅರ್ಥ. ಹಾಗೇನಿಲ್ಲ, ಆತರ ಏನಿಲ್ಲ. ಹಿಂದಿನ ಕಾಲದವರು ಬಹಳ ಸುಖವಾಗಿರ್ತಿದ್ರು. ಈಗಿನವರೇ ಹೇಳ್ತಾರೆ, ಅಯ್ಯೋ ಒಂದು ಕಾಲದಲ್ಲಿ ಯಾವ್ದು ಇರ್ಲಿಲ್ಲ ಕಟ್ರಿ, ಅವಾಗ ತುಂಬಾ ಚೆನ್ನಾಗಿರ್ತಿದ್ರು ಜನರು, ಈಗಿದೆಲ್ಲ ಬರ್ಲಿಕ್ಕೆ ಹೋಗಿ ಈ ತಲೆನೋವುಗಳೆಲ್ಲ ಜಾಸ್ತಿ ಆಗಿದೆ ಅಂತ ಜನರೇ ಹೇಳ್ತಾರೆ. ಅಂದ್ರೆ ಎರಡು ತರನು ಜನಗಳೇ ಮಾತಾಡ್ತಿರ್ತಾರೆ. ಏನೋ ಒಂದ್ಸಲ ಏನ್ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಇದು ಯಾವುದೂ ಇರ್ಲಿಲ್ಲ, ಈಗಾದ್ರೆ ಇದೆಲ್ಲ ಉಂಟು, ಹಾಗಾಗಿ ಚೆನ್ನಾಗಿದ್ದೀವಿ ನಾವು ಅಂತಲೂ ಹೇಳ್ತಾರೆ. ಒಂದ್ಸಲ ಹೇಳ್ತಾರೆ, ಪುನಃ ಇನ್ನೊಂದ್ಸಲ ಏನ್ ಹೇಳ್ತಾರೆ, ಇವರೇ ಹೇಳುದು. ಮತ್ತೆ ಇನ್ನೊಂದ್ಸಲ ಏನ್ ಹೇಳೋದು, ಹಿಂದಿನ ಕಾಲದಲ್ಲಿ ಆದ್ರೆ ಇದು ಯಾವ್ದು ಇರ್ಲಿಲ್ಲಪ್ಪ, ತುಂಬಾ ಸುಖವಾಗಿ ಶಾಂತಿಯಾಗಿರ್ತಿದ್ರು, ಈಗ ಇದೆಲ್ಲ ಬರ್ಲಿಕ್ಕೆ ಹೋಗಿ ತಲೆನೋವುಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂತಲೂ ಹೇಳ್ತಾರೆ. ಅಂತಂದ್ರೆ ಅಲ್ಲಿಗೆ ಏನಾಯ್ತು, ಸುಖ ದುಃಖ ಎರಡು ಹಿಂದೇನೂ ಇತ್ತು, ಇವತ್ತು ಇದ್ದೇ ಇದೆ. ಯಾಕೆ? ಅದರ ಮೂಲ ಅನ್ನೋದು ಇರುವುದಿಲ್ಲ. ಸೌಕರ್ಯಗಳು ಒಂದು ಕಾಲದಲ್ಲಿ ಇತ್ತು, ಒಂದು ಕಾಲದಲ್ಲಿ ಈಗ ಒಂದು ಕಾಲದಲ್ಲಿ ಇರಲಿಲ್ಲ, ಈಗಿದೆ, ಅದು ಬೇರೆ ವಿಷಯ. ಅದೇನ್ ಬೇಕಾದ್ರೂ ಆಗಲಿ. ಯಾಕೆ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಸೌಕರ್ಯಗಳ ಮಧ್ಯದಲ್ಲೂ ದುಃಖವನ್ನು ಅನುಭವಿಸ್ತಾ ಇರುವವರು ಯಾಕೆ ಇದ್ದಾರೆ ಅಂತಂದ್ರೆ ಆ ಮೂಲ ಅನ್ನೋದು ಹಾಗೆ. ಈ ಸೌಕರ್ಯಗಳು ಯಾವುದು ಇಲ್ಲೇ ಇರುವಂತಹ ಕಾಲದಲ್ಲೂ ತುಂಬಾ ಸುಖವಾಗಿದ್ದವರು ಹೇಗಿದ್ರು, ಅಷ್ಟೆಲ್ಲ ಸುಖ ಅವ್ರಿಗೆ ಹೆಂಗ್ ಸಿಕ್ತು ಅಂತಂದ್ರೆ ಅವರ ಹತ್ರ ಈ ಸೌಕರ್ಯಗಳಿದ್ದೇ ಹೋದ್ರು ಆ ಸುಖದ ಮೂಲ ಅವರ ಹತ್ರ ಇತ್ತು. ಹಾಗಾಗಿ ಅವ್ರು ಎಲ್ಲಿದ್ರು ಸಹ ತುಂಬಾ ಸುಖವಾಗಿ ಇರ್ತಿದ್ರು. ಏನದು ಅಂತಂದ್ರೆ ಅದೇ ಧರ್ಮಗಳು. ಸುಖದ ಮೂಲ ಯಾವುದು ಅಂತಂದ್ರೆ ಅದು ಧರ್ಮ, ದುಃಖದ ಮೂಲ ಯಾವುದು ಅಂತಂದ್ರೆ ಅದು ಆ ಅಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂತಂದ್ರೆ ಎಷ್ಟೆಲ್ಲ ಸೌಕರ್ಯಗಳಿದ್ರೂ ಸಹ, ಸೌಕರ್ಯಗಳ ಮಧ್ಯೆ ನಾವಿದ್ರೂ ಸಹ ಆ ದುಃಖದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ಆ ಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂತಂದ್ರೆ ನಾವು ಎಲ್ಲಿದ್ರೂ ಸಹ ಆ ಸುಖವೇ ನಮ್ಮನ್ನು ಹುಡುಕೊಂಡು ಬರುತ್ತೆ. ನಾವು ಅದನ್ನ ಹಿಂದೆ ಹೋಗ್ಬೇಕಾಗಿಲ್ಲ. ನಾವೆಲ್ಲಿರ್ತೀವೋ ಅದೇ ನಮ್ಮನ್ನು ಹುಡುಕೊಂಡು ಬಂದ್ಬಿಡುತ್ತೆ, ನಮಗೆ ಸಿಗುತ್ತೆ. ಆದ್ರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಲೋಕದಲ್ಲಿ ಎಷ್ಟೇ ಪರಿವರ್ತನೆಗಳು, ಏನೇ ವ್ಯವಸ್ಥೆಗಳು ಅದೆಲ್ಲ ಆದರೂ ಸಹ ಧರ್ಮವು ಧರ್ಮವೇ, ಅಧರ್ಮವೇ, ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಧರ್ಮದ ಫಲ ಅನ್ನೋದೇ ಸುಖ, ಅಧರ್ಮದ ಫಲ ಅನ್ನೋದು ದುಃಖ, ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಅದು ಒಂದೇ ರೀತಿಯಾಗಿರುತ್ತೆ. ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಕೆಲವರೆಲ್ಲ ಕೇಳ್ತಿರ್ತಾರೆ, ಇಷ್ಟೆಲ್ಲ ಆಧುನಿಕತೆಯಲ್ಲಿ ನಾವು ಈಗೆಲ್ಲ ಯಾಕೆ ಧರ್ಮ ಅಧರ್ಮ ಪುಣ್ಯ ಪಾಪ ಇದೆಲ್ಲ ಯಾಕೆ ಬೇಕು, ಇದೆಲ್ಲ ಹಳೆ ಕಾಲದ ವಿಚಾರ ಅಂತ ಹೇಳ್ತಾರೆ. ಹಳೆ ಕಾಲದ ವಿಚಾರ ಅಲ್ಲ, ಇದು ಯಾವತ್ತಿಗೂ ಸಹ ನಮಗೆ ಪ್ರಸಕ್ತವಾಗಿರ್ತಕ್ಕಂತಹ ವಿಚಾರವೇ ಆಗಿದೆ. ಇದು ಯಾವತ್ತೂ ಹಳೇದಾಗುವುದಿಲ್ಲ. ಲೋಕದಲ್ಲಿ ಎಷ್ಟು ಬದಲಾವಣೆಗಳು ಬೇಕಾದರೂ ಆಗ್ಬೋದು, ಆದರೆ ಈ ವಿಚಾರ ಮಾತ್ರ ಯಾವತ್ತೂ ಹಳೇದಾಗುವುದಿಲ್ಲ, ಯಾವತ್ತೂ ಸಹ ನಮಗೆ ಪ್ರಸಕ್ತವಾಗಿರ್ತಕ್ಕಂತಹ ವಿಚಾರವೇ ಆಗಿದೆ.
ಮತ್ತೆ ಇಷ್ಟೆಲ್ಲ ಸೌಕರ್ಯಗಳು ಪ್ರಪಂಚದಲ್ಲಿದೆ, ಹೌದು. ಆದರೆ ಇದನ್ನು ನಾವು ಅನುಭವಿಸಬೇಕು ಅಂತಂದ್ರೆ ಅದಕ್ಕೆ ಧರ್ಮದ ಅನುಮತಿ ಬೇಕೇ ಬೇಕು, ಧರ್ಮದ ಅಪ್ಪಣೆ ಅನ್ನೋದು ಬೇಕೇ ಬೇಕು. ಆ ಧರ್ಮದ ಅಪ್ಪಣೆ ಇಲ್ಲ ಅಂತಂದ್ರೆ ಅದು ಕೈಯಲ್ಲಿದ್ರೂ ಸಹ ನಾವು ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ತುಂಬಾ ಜನ ಕನ್ನಡದಲ್ಲಿ ಮಾತಾಡ್ತಿರೋ ಹೊತ್ತಿಗೆ ಯೋಗ ಯೋಗ ಅಂತ ಒಂದು ಪದ ಬಳಸ್ತಿದೆ. ಯೋಗ ಇಲ್ಲ ಅಂತ ಹೇಳ್ತಾರೆ. ಏನು ಯೋಗ ಇಲ್ಲ ಅಂದ್ರೆ, ಯೋಗ ಅಂದ್ರೆ ಏನು ಹೇಳಿ, ನೀವು ತಿಳ್ಕೊಂಡಾಗ ಏನು ಅಂತ ಹೇಳಿ ಹೇಳಕ್ಕಾಗ ಅದು ಗೊತ್ತಾಗುದಿಲ್ಲ. ಒಟ್ಟು ಹೇಳುವುದಷ್ಟೇ. ದೊಡ್ಡವರೆಲ್ಲ ಹೇಳ್ತಿರ್ತಾರೆ, ಆ ಪದ ಬಳಸ್ತಾರೆ, ನಾವು ಹೇಳ್ತೀವಿ. ಏನಾದ್ರೂ ಅನ್ಕೊಂಡಿದ್ದಾಗಿಲ್ಲ ಯೋಗ ಇಲ್ಲ ಅಂತ ಹೇಳ್ಬಿಡಿ. ವಾಸ್ತವವಾಗಿ ಯೋಗ ಅಂದ್ರೆ ಏನು, ಆ ಪದಕ್ಕೆ ಏನು, ಈ ಮರ ಅಂದ್ರೇನು, ಇದು ಮರ. ಗೋಡೆ ಅಂದ್ರೆ ಏನು, ಅದು ಗೋಡೆ. ಮನೆ ಅಂದ್ರೆ ಏನು, ಇದು ಮನೆ. ರಸ್ತೆ ಅಂದ್ರೆ ಏನು, ಇದು ರಸ್ತೆ. ಯೋಗ ಅಂದ್ರೆ ಏನು, ಇದು ಯೋಗ ಅಂತ ಯಾರಿಗಾದ್ರೂ ಹೇಳಕ್ಕಾಗುತ್ತಾ? ಆಗೋದಿಲ್ಲ. ಆದ್ರೂ ಹೇಳ್ತಿರ್ತಾರೆ ಎಲ್ಲರೂ. ಕೆಲವರೆಲ್ಲ ಆ ಪದ ಪ್ರಯೋಗ ಮಾಡ್ತಿರ್ತಾರೆ. ಏನು ಯೋಗ ಅಂದ್ರೆ ಏನು, ಅದೇ ಧರ್ಮ ಅಂತ. ಅಂದ್ರೆ ಯಾವ್ದಾದ್ರೂ ನಮಗೆ ಸಿಗ್ಬೇಕಾದ್ರೂ ಸಿಕ್ತಿಲ್ಲ ಅಂತ ಆದಾಗ ನಾವೇನ್ ಮಾಡ್ತೀವಿ, ನಮಗೆ ಯೋಗ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ, ವಸ್ತು ಎದುರಿಗೇನೆ ಇದೆ, ಅಲ್ಲೇ ಇದೆ, ಆದ್ರೆ ಅದು ನಿನ್ನದಾಗಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಪುಣ್ಯ ನಿನ್ನ ಹತ್ರ ಏನ್ ಇರ್ಬೇಕಾಗಿದೆಯೋ ಅದಿಲ್ವಾದ್ರಿಂದ ವಸ್ತು ಎದುರಿಗೆ ಇದ್ರು ಸಹ ನಿನಗೆ ಅದನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಯೋಗ ಅಂದ್ರೆ ಇದೇನೆ. ಮತ್ತೆ ಬೇರೆ ಸಲ ಚೆನ್ನಾಗಾಯ್ತು ಅಂದ್ರೆ ಇವತ್ತು ಒಳ್ಳೆ ಯೋಗ, ನಮ್ ಯೋಗ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಏನದ್ರ ಅರ್ಥ, ಯಾವ್ದಾದ್ರು ಚೆನ್ನಾಗಾಯ್ತು, ಒಳ್ಳೆ ಫಲ ಸಿಕ್ತು ಅಂದ್ರೆ ಇವತ್ತು ನಮ್ ಯೋಗ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅಲ್ಲೂ ಅಷ್ಟೇ, ಯೋಗ ಅಂದ್ರೆ ಏನು, ಅಲ್ಲೂ ಸಹ ಅದೇ. ಆ ವಸ್ತು ನಮಗೆ ಸಿಗುವಂತೆ ಮಾಡುವಂತಹ ಪುಣ್ಯ ಏನಿದೆಯೋ ಅದನ್ನೇ ನಾವು ಯೋಗ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಯೋಗ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಬೇರೆ ಬೇರೆ ಅರ್ಥಗಳಿವೆ. ಅದರೊಳಗೆ ಯೋಗ ಅಂತಂದ್ರೆ ಸಂಬಂಧ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಪದ ಸೇರಿಸಿ ಸಂಯೋಗ ಅಂತ ಹೇಳ್ತೀವಿ, ಅಂದ್ರೆ ಸಂಬಂಧ. ಏನು ಸಂಬಂಧ ಅಂತಂದ್ರೆ ಆ ಒಂದು ಸುಖವು ಆ ಸುಖದ ಸಂಬಂಧ ನಮಗೆ ಬರುವುದು. ಅದು ನಮಗೆ ಬರಬೇಕು ಅಂತಂದ್ರೆ ಅದನ್ನು ನಮ್ಮದಾಗಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಪುಣ್ಯ ಅನ್ನೋದು ಇರಬೇಕು. ಆ ಪುಣ್ಯವೇ ಆ ಸುಖವನ್ನು ನಮ್ಮ ಜೊತೆಗೆ ಸೇರುವಂತೆ ಮಾಡುತ್ತೆ. ಅಂದ್ರೆ ಅದಕ್ಕೂ ನಮಗೂ ಒಂದು ಸಂಬಂಧ ಬರುವ ಹಾಗೆ ಮಾಡುತ್ತೆ. ಅದಿಲ್ಲ ಅಂತಂದ್ರೆ, ಆ ಪುಣ್ಯ ಇಲ್ಲ ಅಂತಂದ್ರೆ ಅದನ್ನು ನಮ್ಮನ್ನು ಜೋಡಿಸುವಂತಹದ್ದಿಲ್ಲ. ಹಾಗಾಗಿ ಸಂಬಂಧ ಬರಲ್ಲ. ಅದನ್ನೇ ಯೋಗ ಅಂತ ಹೇಳ್ತೀವಿ. ಯೋಗ ಇಲ್ಲ, ಯೋಗ ಇದೆ ಅಂತಂದ್ರೆ ಅದರ ಅರ್ಥ ಯೋಗ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಒಂದು ಅಂಗಡಿಗೆ ಹೋಗಿದ್ದೀವಿ, ಅಂಗಡಿಯಲ್ಲಿ ಸುಮಾರು ವಸ್ತುಗಳಿವೆ. ನಾವು ಅಂಗಡಿಗೆ ಹೋಗಿ ಆ ವಸ್ತುವನ್ನು ಎದುರುಗಡೆ ಇಟ್ಕೊಂಡು ಮಾತ್ರಕ್ಕೆ ಅಥವಾ ಅದು ನಮ್ಮ ಕೈಗೆ ತಗೊಂಡು ಮಾತ್ರಕ್ಕೆ ಅದು ನಮ್ದು ಅಂತ ಆಗುವುದಿಲ್ಲ. ಅದ್ರ ಮೇಲೆ ನಮಗೆ ಸ್ವಾಮಿತ್ವ ಬರುವುದಿಲ್ಲ. ಅದು ನಂದು ಅಂತ ಇದು ನನ್ನದು ಅಂತ ನಾವು ಹೇಳಕ್ಕಾಗುದಿಲ್ಲ. ಅದು ನಮ್ಮದು ಅಂತ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಕೊಡ್ಬೇಕು. ಕೊಟ್ರೆ ಆಮೇಲೆ ಅದು ನಿಮ್ದು ಅಂತ ಆಗುತ್ತೆ. ಅಂದ್ರೆ ಅಲ್ಲಿ ಏನಾಯ್ತು, ಆ ವಸ್ತು ನಿಮ್ಮದು ಅಂತ ಆಗ್ಲಿಕ್ಕೆ ಆ ವಸ್ತುವಿಗೂ ನಿಮಗೂ ಒಂದು ಸಂಬಂಧ ಬರಬೇಕು ಅಂತಂದ್ರೆ ಮಧ್ಯದಲ್ಲಿ ಹಣದ ವ್ಯವಹಾರ ಅನ್ನೋದು ನಡೀಬೇಕು. ಅದು ನಡೀತು ಅಂತಂದ್ರೆ ಅದು ನಿಮ್ದು ಅಂತ ಆಗುತ್ತೆ. ಆ ಧನ ಅನ್ನೋದು ಯಾವುದೋ ನೀವು ಸಂಪಾದನೆ ಮಾಡಿದ್ದೇ ಆಗಿರ್ಬೇಕು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇ ಆಗಿರ್ಬೇಕು. ಯಾರೋ ಸಂಪಾದನೆ ಮಾಡಿದ್ದಾದ್ರೆ ಅದು ಅವ್ರದ್ದಾಗುತ್ತೆ, ಬಿಟ್ಟರೆ ನಿಮ್ದಾಗುದಿಲ್ಲ. ಹಾಗೆ ನೀವು ಸಂಪಾದನೆ ಮಾಡಿದ ಹಣವನ್ನು ನೀವು ಕೊಟ್ರೆ ಆ ವಸ್ತು ನಿಮ್ದು ಅಂತ ಆಗುತ್ತೆ. ಆ ಕೊಡೋ ತನಕ ಅದು ನಿಮ್ದು ಅಂತ ಆಗುದಿಲ್ಲ. ಕೈಯಲ್ಲಿ ಏನು ಇಲ್ಲ ಆದ್ರೆ ಅದು ನಂದು ಅಂತ ಹೇಳ್ತೀನಿ ಅಂತಂದ್ರೆ ಹಂಗೆಲ್ಲ ಆಗುದಿಲ್ಲ, ಅದು ಹಾಗೆ ಸಿಗೋದಿಲ್ಲ. ಅದರಿಂದ ಅಲ್ಲಿ ಹಣ, ಇಲ್ಲಿ ಪುಣ್ಯ ಅನ್ನುವಂಥ. ನಾವು ಒಳ್ಳೆ ಇಲ್ಲಿ ನಾವು ಲೋಕದಲ್ಲಿ ಏನಾದ್ರೂ ಕೆಲಸಗಳನ್ನು ಮಾಡಿದಾಗ, ಯಾವುದೋ ಉದ್ಯೋಗ ಮಾಡ್ತೀವಿ, ಏನೋ ನೌಕರಿ ಮಾಡ್ತೀವಿ, ಏನೋ ವ್ಯಾಪಾರ ಮಾಡ್ತೀವಿ, ಏನೋ ಮಾಡಿದ್ರೆ ಅದರಿಂದ ಸಂಪಾದನೆ ಆಗುತ್ತೆ. ಏನೋ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದರಿಂದ ಸಂಪಾದನೆ ಆಗುತ್ತೆ. ಆ ಒಂದು ಸಂಪಾದನೆಯಿಂದ ಯಾವ ವಸ್ತು ನಮಗೆ ಬೇಕಾಗಿದೆಯೋ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟರೆ ಅದು ನಮ್ದು ಅಂತ ಆಗುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ, ಅದು ನಮ್ದು ಅಂತ ಆಗುದಿಲ್ಲ. ಕೊಡೋ ತನಕ ನಮ್ದು ಅಂತ ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಅದು ನಮ್ದು ಅಂತ ಆಗಲ್ಲ. ಅದನ್ನು ಇದನ್ನೇ ಖರೀದಿ ಮಾಡುವುದು ಅಂತ ನಾವು ಹೇಳ್ತೀವಿ. ಆ ಖರೀದಿ ಮಾಡೋ ತನಕ ಇದು ನಮ್ದು ಅಂತ ಆಗುದಿಲ್ಲ. ಅದೇ ತರ ಇಲ್ಲೂ ಹಾಗೇನೆ, ಏನು ನಾವು ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಅದರಿಂದ ಪುಣ್ಯದ ಉತ್ಪತ್ತಿ ಆಗುತ್ತೆ. ಅದಕ್ಕೂ ಒಂದು ಅಕೌಂಟ್ ಇದೆ. ಹೇಗೆ ಹಣಕ್ಕೆ ದುಡ್ಡಿಗೆ ಒಂದು ಅಕೌಂಟ್ ಒಂದಿದೆಯೋ, ಪುಣ್ಯಕ್ಕೂ ಪುಣ್ಯ ಪಾಪಗಳಿಗೂ ಒಂದು ಅಕೌಂಟ್ ಒಂದಿದೆ. ಅದು ನಮ್ಮ ಅಕೌಂಟ್ ನಲ್ಲಿ ಇರುತ್ತೆ. ಅದನ್ನ ಇಟ್ಟುಕೊಂಡು ಆ ಈಶ್ವರ ಏನ್ ಮಾಡ್ತಾನೆ ಅಂತಂದ್ರೆ ಯಾರಿಗೆ ಯಾವ ಸಮಯದಲ್ಲಿ ಏನು ಫಲ ಸಿಗಬೇಕು ಅನ್ನೋದನ್ನು ಒಂದಾದ್ಮೇಲೆ ಒಂದು, ಯಾಕಂದ್ರೆ ಒಂದಲ್ಲ ಸುಮಾರು ಇರುತ್ತೆ, ಆದ್ರಿಂದ ಒಂದಾದ್ಮೇಲೊಂದು ಈಶ್ವರ ಫಲವನ್ನು ಕೊಡ್ತಾನೆ. ಆ ಕೊಡೋ ಹೊತ್ತಿಗೆ ಒಂದಾದ್ಮೇಲೊಂದು ಕೊಡ್ತಾನೆ. ಹಾಗಾಗಿ ಯಾವ ಸಮಯದಲ್ಲಿ ಯಾರಿಗೆ ಏನು ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಅದನ್ನ ಇಟ್ಕೊಂಡು ಒಂದೊಂದಾಗಿ ಒಂದೊಂದು ನಂತರ ಒಂದು ಫಲವನ್ನು ನಮಗೆ ಕೊಡ್ತಾ ಇರ್ತಾನೆ. ಹಾಗಾಗಿ ಇದು ಇಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಇಲ್ಲಿ ದುಡ್ಡು ಕಾಣುತ್ತೆ, ಅಲ್ಲ ಪುಣ್ಯ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ, ಅಷ್ಟೇ ವ್ಯತ್ಯಾಸ. ಇದು ಕಾಣುತ್ತೆ, ಅದು ಕಾಣೋದಿಲ್ಲ. ವಾಸ್ತವವಾಗಿ ಇವತ್ತಿನ ಕಾಲದಲ್ಲಿ ದುಡ್ಡು ಕಾಣೋದಿಲ್ಲ. ಯಾಕೆ ದುಡ್ಡನ್ನು ಯಾರು ಕೈಯಲ್ಲಿ ಇಟ್ಕೊಂಡು ಹೋಗೋದು ಇಲ್ಲ, ಯಾರು ಇಟ್ಕೊಂಡು ಹೋಗ್ತಾರ, ಏನ್ ಇಟ್ಕೊಂಡು ಹೋಗೋದು ಇಲ್ಲ. ವಾಸ್ತವವಾಗಿ ಇವತ್ತಿನ ವ್ಯವಸ್ಥೆ ಆಗಿದೆ, ಆಧುನಿಕ ವ್ಯವಸ್ಥೆ ಹತ್ರ ಇದೆ. ದುಡ್ಡು ಕಾಣೋದಿಲ್ಲ. ಹಿಂದಿನ ಕಾಲದಲ್ಲಿ ಆದ್ರೆ ಕೈ ಜೇಬಲ್ಲೆಲ್ಲ ಇಟ್ಕೊಂಡು ಹೋಗ್ತಿದ್ರು. ಅಯ್ಯೋ ಅದು ಇದೆಯಾ ಇಲ್ವಾ, ಏನಾಗ್ಬಿಡುತ್ತೋ ಅಂತ ಒಂದು ಹೆದರಿಕೆ. ಇವಾಗ ಅದೇನಿಲ್ಲ, ಆತರದಿಲ್ಲ. ಕೈಯಲ್ಲಿ ಇಟ್ಕೊಂಡು ಅವಶ್ಯಕ 1 ರೂಪಾಯಿ ಆದ್ರೂ 2 ರೂಪಾಯಿ ಆದ್ರೂ ಏನ್ ಬೇಕಾದ್ರೂ ಆಗ್ಲಿ, ಅದಕ್ಕೆ ಏನು ಕೈಯಲ್ಲಿ ಇಟ್ಕೊಂಡು ಹೋಗುದೇ ಬೇಡ. ಅಲ್ಲಿಗೆ ಏನಾಯ್ತು ಅಂತಂದ್ರೆ, ನಮ್ಮ ತತ್ವ ಏನಿದೆಯೋ, ನಮ್ಮ ಶಾಸ್ತ್ರ ಏನ್ ಹೇಳ್ತಿದೆಯೋ ಅದಕ್ಕೆ ಇನ್ನೂ ಹತ್ರ ಬಂದಂಗೆ ಆಯ್ತು. ಇಲ್ಲಿ ದುಡ್ಡು ಕಾಣೋದಿಲ್ಲ, ಅಲ್ಲಿ ಪುಣ್ಯನೂ ಕಾಣೋದಿಲ್ಲ. ಕೆಲಸ ಆಗುದಿಲ್ಲ.
ಅದು ಇರ್ಲೇಬೇಕು, ಅದಿದ್ರೇನೆ ಕೆಲಸ ಆಗುತ್ತೆ, ಅದಿದ್ರೇನೆ ಇದು ನಂದು ಅಂತ ನೀವು ಹೇಳಲಿಕ್ಕೆ ಆಗುತ್ತೆ. ಆ ಒಂದು ಸಂಬಂಧ ನಿಮಗೆ ಬರುತ್ತೆ. ಆ ಖರೀದಿ ಮಾಡಿದ ನಂತರವೇ ಸಂಬಂಧ ಅನ್ನೋದು. ಆದ್ರಿಂದ ಇಲ್ಲಿ ಇದನ್ನೇ ನಾವು ಯೋಗ ಅಂತ ಹೇಳ್ತೀವಿ, ಇದನ್ನೇ ಪುಣ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದು ಯಾವತ್ತೂ ಸಹ ಹಳೆ ಕಾಲದ ವಿಚಾರ ಅಂತ ಯಾವತ್ತೂ ಸಹ ಆಗುವುದಿಲ್ಲ. ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಪರಂಪರೆಯನ್ನು ವಿಶೇಷವಾಗಿ ಆಚರಣೆ ಮಾಡಿ, ನಮ್ಮ ಈ ಒಂದು ಧರ್ಮವನ್ನು ವಿಶೇಷವಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಇವತ್ತು ಈ ಒಂದು ಕುಂಭಾಭಿಷೇಕ ಕಾರ್ಯಕ್ರಮವು ವಿಶೇಷವಾಗಿ ಸಂಪನ್ನವಾಗಿದೆ. ಇದರಲ್ಲಿ ಇಲ್ಲಿಯ ಸಮಿತಿಯವರು, ಟ್ರಸ್ಟ್ನವರು, ವಿಶ್ವಸ್ತ ಮಂಡಳಿಯವರು ಮತ್ತು ಅನೇಕ ಭಕ್ತ ಮಹಾಜನರು ಅವರೆಲ್ಲರೂ ಸಹ ವಿಶೇಷವಾಗಿ, ನೀವೆಲ್ಲರೂ ಸಹ ವಿಶೇಷವಾಗಿ ಶ್ರಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರಮಿಸಿದ್ದೀರಿ. ಅನೇಕ ವರ್ಷಗಳಿಂದ ಈ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ಅನ್ನೋದು ನಡೀಬೇಕು ಅನ್ನುವಂಥ ಒಂದು ಸಂಕಲ್ಪ ಇತ್ತು. ವಾಸ್ತವವಾಗಿ ಇವತ್ತು ನಮ್ಮ ನಾವು ಈಗ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಅಲ್ಲೆಲ್ಲ ಯಾತ್ರೆಗೆ ಹೋಗಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬರಲಿಕ್ಕೆ ಪ್ರಧಾನ, ಈ ಊರಿಗೆ ಬರಲಿಕ್ಕೆ ಪ್ರಧಾನ ಕಾರಣ ಅಂತಂದ್ರೆ ಅದು ಈ ಕುಂಭಾಭಿಷೇಕ ಇವತ್ತಾಗಿರುವಂತಹ ಈ ಕಾರ್ಯಕ್ರಮ. ಇದಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿದ್ದು. ಇದಕ್ಕಾಗಿ ಇಲ್ಲಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಇನ್ನೂ ಒಂದಿಷ್ಟು 2-3 ಕಾರ್ಯಕ್ರಮಗಳು ಇದರ ಜೊತೆಗೆ ಸೇರಿದೆ. ಮೊದಲಿಗೆ ತೀರ್ಮಾನ ಮಾಡಿದ್ದು ಇದಕ್ಕೋಸ್ಕರ ಇಲ್ಲಿ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅದಕ್ಕೋಸ್ಕರವೇ ಇಲ್ಲಿ ಈ ಊರಿಗೆ ಬಂದಿದ್ದೇವೆ. ತದಾದ ನಂತರ ಅದರ ಜೊತೆಗೆ ಮತ್ತೆ ಬೇರೆ ಕಾರ್ಯಕ್ರಮಗಳು ಸೇರಿವೆ. ಹಾಗಾಗಿ ಈ ಒಂದು ಇಲ್ಲಿಗೆ ಬರಲಿಕ್ಕೆ ಪ್ರಧಾನವಾದಂತಹ ಒಂದು ಕಾರಣ ಏನಿದೆಯೋ ಆ ಒಂದು ಕಾರ್ಯಕ್ರಮ ಇವತ್ತು ಸಂಪನ್ನವಾಗಿದೆ. ಈ ಒಂದು ವಿಶೇಷವಾದಂತಹ ಪೌರ್ಣಮಿ ದಿವಸ, ಅಮ್ಮನವರ ಒಂದು ವಿಶೇಷವಾದಂತಹ ಪ್ರೀತಿಕರವಾದಂತಹ ಒಂದು ದಿವಸ. ಅದಕ್ಕೆ ಇವತ್ತಿನ ದಿವಸ ಇದಕ್ಕೆ ಮುಹೂರ್ತ ಇಟ್ಟಿದ್ದು ಈ ಪೌರ್ಣಮಿ ಮತ್ತು ಈ ಮೂಲ ನಕ್ಷತ್ರ ಅನ್ನೋದು ಅಮ್ಮನವರಿಗೆ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥದ್ದು. ಹಾಗೆ ಇವತ್ತು ಅಮ್ಮನವರ ಪ್ರತಿಷ್ಠಾಪನೆ ಆಗಿದೆ. ಮತ್ತೆ ಮುಂದೆಯೂ ಸಹ ಇಲ್ಲಿ ವಿಶೇಷವಾಗಿ ಈ ಒಂದು ಧಾರ್ಮಿಕವಾದಂತಹ ಜಾಗರಣೆ, ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಇದೆಲ್ಲದೂ ಸಹ ಇನ್ನೂ ವಿಶೇಷವಾಗಿ ನಡೆಯಲಿ ಮತ್ತು ಅದರಲ್ಲಿ ಇನ್ನೂ ಹೆಚ್ಚಿನ ಜನರು ಭಾಗವಹಿಸುವಂತೆ ಆಗಲಿ. ತದ್ವಾರ ಎಲ್ಲರಿಗೂ ಸಹ ಭಗವದ್ ಅನುಗ್ರಹವು ಇನ್ನೂ ವಿಶೇಷವಾಗಿ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲೂ ಸಹ ವಿಶೇಷವಾಗಿ ಎಲ್ಲರೂ ಸಹ ಭಾಗವಹಿಸಬೇಕು ಮತ್ತು ನೀವು ಬರಬೇಕು ಮತ್ತು ನಿಮ್ಮ ಮಕ್ಕಳನ್ನು ಸಹ ವಿಶೇಷವಾಗಿ ಕರ್ಕೊಂಡು ಬರಬೇಕು. ಅವರಿಗೂ ಸಹ ಈ ಒಂದು ಸಂಸ್ಕಾರದ ಒಂದು ತಿಳುವಳಿಕೆಯನ್ನು ಉಂಟು ಮಾಡಬೇಕು. ತದ್ವಾರ ಅವರಿಗೂ ಸಹ ಈ ಒಂದು ಶ್ರೇಯ ಮಾರ್ಗವನ್ನು ಅವರಿಗೆ ತೋರಿಸಿಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಟ್ರಸ್ಟಿನ ಅಧ್ಯಕ್ಷರು ಚಂದ್ರಶೇಖರ್ ಅವರಿಗೂ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹ, ಎಲ್ಲ ವಿಶ್ವಸ್ತ ಮಂಡಳಿಯವರಿಗೂ ಸಹ, ನಾವು ಎಲ್ಲ ವಿಶ್ವಸ್ತರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಈ ರೀತಿಯಲ್ಲಿ ಆಗಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ. ತತ್ವದ ದೀಪ ಬೆಳಗಿದ ಜಗದ್ಗುರು ನೀವು, ವೇದಗಳ ಸಾರ ಹೇಳಿದ ಮಹಾಗುರು ನೀವು, ಅದ್ವೈತ ಸತ್ಯದ ಬೆಳಕು ಹರಿಸಿದವರು, ಆದಿಶಂಕರಾಚಾರ್ಯರೇ. ನಮೋ ನಮಃ. ಪವಿತ್ರ ಭೂಮಿಯಲ್ಲಿ ಕಾಳಡಿಯಲ್ಲಿ ಹುಟ್ಟಿದ ದಿವ್ಯಜ್ಯೋತಿ, ಆರ್ಯಾಂಬೆಯ ಮಡಿಲಲ್ಲಿ ಬೆಳೆದ ಅಮೂಲ್ಯ ರತ್ನ, ಶಿವಗುರುವಿನ ಆಶೀರ್ವಾದದ ಪವಿತ್ರ ಸಂತ. ಬಾಲ್ಯದಲ್ಲೇ ವೇದಗಳ ವಿದ್ಯೆ ಪಡೆದವರು, ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮತತ್ವ ಅರಿತವರು, ಸನ್ಯಾಸ ಮಾರ್ಗ ಹಿಡಿದ ಮಹಾಯೋಗಿ, ಧರ್ಮ ರಕ್ಷಣೆ
ತಪಸ್ವಿಯವರು ತತ್ವದ ದೀಪ ಬೆಳಗಿದ ಜಗದ್ಗುರು ನೀವು ವೇದಗಳ ಸಾರ ಹೇಳಿದ ಮಹಾಗುರು ನೀವು ಅದ್ವೈತ ಸತ್ಯದ ಬೆಳಕು ಹರಿಸಿದವರು ಆದಿ ಶಂಕರಾಚಾರ್ಯರೇ ನಮೋ ನಮಃ ಸತ್ಯ ಜಗತ್ ಮಿಥ್ಯ ಎಂಬ ಮಹಾಮಂತ್ರ ಸಾರಿದವರು ಜೀವ ಬ್ರಹ್ಮ ಒಂದೇ ಸತ್ಯ ಎಂದು ಲೋಕಕ್ಕೆ ತಿಳಿಸಿದವರು ಭಾರತದ 4 ದಿಕ್ಕುಗಳಲ್ಲಿ ಧರ್ಮದ ದೀಪ ಬೆಳಗಿಸಿದವರು ಶೃಂಗೇರಿ ಶಾರದಾ ಪೀಠದಿಂದ ಹರಿತ ತತ್ವದ ಧಾರೆ ಸನಾತನ ಧರ್ಮದ ರಕ್ಷಕರು ನೀವು ಭಜ ಗೋವಿಂದನ್ ಹಾಡಿದ ಕವಿ ಭಕ್ತಿ ತತ್ವ ಮಿಶ್ರಿಸಿದ ಗುರು ವೇದಾಂತ ಮಾರ್ಗ ತೋರಿದ ಯೋಗಿ ಭಾರತದ ಆಧ್ಯಾತ್ಮಿಕ ಬಿಲಿವು ಹಿಮಾಲಯದ ಶಿಖರಗಳಲ್ಲೂ ನಿಮ್ಮ ತಪಸ್ಸಿನ ಪ್ರತಿಧ್ವನಿ ಯುಗ ಯುಗಗಳಿಗೂ ಉಳಿದಿರುವ ನಿಮ್ಮ ತತ್ವದ ಅಮೃತಧಾರೆ ತತ್ವದ ಬೆಳಕು ನೀವು ಭಾರತದ ದಿವ್ಯ ಗುರು ನೀವು ಮನದೊಳಗೆ ಬೆಳಗುವ ಆದಿಶಂಕರಾಚಾರ್ಯರೇ ನಮೋ ನಮಃ ಪ್ರಪಂಚ ಪರ್ಯಟನೆ